ಲಕ್ಷ್ಮೀ ರಮಣ ಪಾರ್ವತೀಪತಿ ತಾಯೇ ಇಂದ್ರಾದಿ ಸುಮನಸರಿ ನೀವೆಲ್ಲವರು ಒಟ್ಟಾಗಿ ಈ ಮಣಿದೀಪಕ್ಕೆ ಬಂದು ಭಕ್ತಿಯಿಂದ ನನ್ನನ್ನು ಆರಾಧಿಸಿದ್ದೀರ. ಮೈದೂರಿದ್ದೇನೆ ಮಕ್ಕಳೇ. ನೀವು ವ್ಯಥೆಯಲ್ಲಿ ಕಣ್ಣೀರು ಸುರಿಸುತ್ತಾ ಬಹಳಷ್ಟು ದುಃಖದಲ್ಲಿದ್ದೀರ. ಯಾರಿಂದ ಕಷ್ಟ ಬಂತು ಹೇಳಿಕೊಳ್ಳಿ ಮಗಳೇ. ಜೀವಿಸುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಭಿನ್ನಕ್ಕೆ ಬಾಯಿಲ್ಲವಂತಾಯ್ತು ನಮ್ಮ ಪರಿಸ್ಥಿತಿ. ಈ ಹಿಂದಕ್ಕಾದ ಶುಂಭ ನಿಶುಂಭ ಮೊದಲಾದ ಕಳವಾರನ್ನು ತರೆದು ಸ್ವರ್ಗದ ಮಹಾಭಾಗ್ಯವು ನೀನೇ ನಮಗೆ ದೊರಕಿಸಿಕೊಟ್ಟಿದ್ದವಳು. ಆದ್ರೆ ಆ ಕಾಲಕ್ಕೆ ಶುಂಭನ ಸೇನಾಧಿಪತಿ ಇದ್ದವ ಅರುಣಾಸುರ ಎಂಬವನು. ಆ ಕಾಲದಲ್ಲಿ ಆತ ದುರ್ಬಲನಾದ್ರೂ ಕೂಡ ಈಗ ಪ್ರಬಲನಾಗಿ ವನಬಲ ಮತ್ತನಾಗಿ ಮದಾಂಧನಾಗಿ ಕಾಮಾಂಧನಾಗಿ ಬೆಳೆಯುತ್ತಾ ಇದ್ದಾನೆ. ಮಾನವೀಯ ಮಾನಹಾನಿಯಾಗುತ್ತಾ ಉಂಟು, ವಿಷಯದ ಅಪಹಾನಿಯಾಗುತ್ತಾ ಇದೆ, ಸಜ್ಜನರ ಪ್ರಾಣಹಾನಿಯಾಗುತ್ತಾ ಉಂಟು. ಸರ್ವರು ನೊಂದು ಬೆಂದು ನರಳುತ್ತಾ ಇದ್ದಾರೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಬೇರೆ ಯಾವ ದಾರಿ ಕಾಣದೆ ನಿನ್ನ ಮೊರೆ ಹೊಕ್ಕಿದ್ದೇವಮ್ಮ. ಶುಂಭನ ಮದಕಾಲದಲ್ಲಿ ತಲೆಮರೆಸಿಕೊಂಡಂತಹ ಅರುಣಾಸುರ ಇಂದು ಪ್ರಬಲನಾಗಿ ಧರ್ಮವನ್ನೇ ತುಳಿದು ಅಧರ್ಮದಿಂದಲೇ ಮೆರೆಯುತ್ತಾ ಇದ್ದಾನೆ. ಭಯ ಪಡಬೇಡಿ ಮಕ್ಕಳೇ, ಸದ್ಯದಲ್ಲಿ ಆತನನ್ನು ಸಂಹರಿಸಿಕೊಡುತ್ತೇನೆ. ಆದರೆ ನನ್ನಿಂದಲೂ ಸೋಲಿಸುವುದಕ್ಕೆ ಅಸಾಧ್ಯ. ಕಾರಣ ನನ್ನದೇ ಆದಂತಹ ಗಾಯತ್ರಿ ಮಂತ್ರವನ್ನು ಎಡಬಿಡದೆ ಸ್ಮರಿಸುತ್ತಾ ಇದ್ದರಿಂದ ಆತನು ಧ್ಯೇಯ ವರ್ಷಿತ್ತು, ಆತನು ಮನಸ್ಸಿನ ವರ್ಚಸ್ಸು ಎಲ್ಲವನ್ನು ಹೆಚ್ಚಿಸಿಕೊಂಡಿದ್ದಾನೆ. ದೇವೇಂದ್ರ, ಅದಕ್ಕಾಗಿ ನೀನೊಂದು ಉಪಾಯವನ್ನು ಮಾಡಬೇಕು ಮಗನೇ. ನಿನ್ನ ದೇವಗುರುವಾದಂತ ಬೃಹಸ್ಪತಿಯನ್ನು ಅವನೆಡೆಗೆ ಕಳುಹಿಕೊಡು. ಆತನು ಮಾತಿನ ಕರುಣೆಯಿಂದ ಆ ಗಾಯತ್ರಿ ಮಂತ್ರವನ್ನು ಮರೆಯುವ ಹಾಗೆ ಮಾಡಿ ಮುಂದಿನ ವಿಚಾರ ನಾನು ಆತನನ್ನು ವಧಿಸಿಕೊಳ್ತೇನೆ. ಅದೃಷ್ಟವಾಗ್ತೇನೆ.